ಅಂಕೋಲಾ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಚಂದ್ರಶೇಖರ್ ಮಠಪತಿ ಅವರು ಓಸಿ ಮಟ್ಕಾ ದಂಧೆ ನಡೆಸೋದ್ರಿಂದ ಹಣ ಪಡೆದು ಅವರಿಗೆ ಬೆಂಬಲ ನೀಡುತ್ತಿದ್ದಾರೆ ಎಂದು ಅಂಕೋಲಾ ಪುರಸಭೆಯ ಮಾಜಿ ಸದಸ್ಯ ಸಂದೀಪ್ ಬಂಟ್ ಗಂಭೀರ ಆರೋಪ ಮಾಡಿದ್ದಾರೆ. ಕಾರವಾರ ನಗರದ ಪತ್ರಿಕಾ ಭವನದಲ್ಲಿ ಶುಕ್ರವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂಕೋಲಾದ ಮಂಜು ನಾಯ್ಕ್ ಮತ್ತು ನಾರಾಯಣ್ ನಾಯ್ಕ್ ಎನ್ನುವವರು ಓಸಿ ಮಟ್ಕಾ ದಂಧೆ ನಡೆಸುತ್ತಿದ್ದು, ಇವರಿಗೆ ಇನ್ಸ್ಪೆಕ್ಟರ್ ನೇರ ಬೆಂಬಲವಿದೆ ಎಂದು ಆರೋಪಿಸಿದರು. ಒಮ್ಮೆ ನನ್ನ ಬಳಿಗೆ ಬಂದು ಓಸಿ ಮಟ್ಕಾ ಮಾಡಿಸಿ ಹಣ ಕೊಡಿ ಎಂದು ಹೇಳಿದ್ದಾರೆ. ಇಡೀ ತಾಲೂಕಿನಲ್ಲಿ ತಿಂಗಳಿಗೆ ಸುಮಾರು 6 ಲಕ್ಷ ರೂಪಾಯಿ ಬುಕ್ಕಿಗಳಿಂದ ವಸೂಲಿ ಮಾಡಲಾಗ್ತಿದೆ. ಇದಕ್ಕೆ ಇನ್ಸ್ಪೆಕ್ಟರ್ ಚಂದ್ರಶೇಖರ್ ಮಠಪತಿ ಅವರೇ ಬೆಂಬಲ ಎಂದು ಅವರು ಹೇಳಿದ್ರು. ತಾಲೂಕಿನಲ್ಲಿ ಯಾರಾದ್ರೂ ಓಸಿ ಮಟ್ಕಾ ಚಟುವಟಿಕೆಯಲ್ಲಿ ಸಿಕ್ಕಿಬಿದ್ರೆ ಅವರನ್ನೆಲ್ಲ ನನ್ನ ಹೆಸರನ್ನೇ ಪ್ರಕರಣದಲ್ಲಿ ಬಳಸೋದ್ರಿಂದ ಪೊಲೀಸ್ ವ್ಯವಸ್ಥೆ ಹಾಳಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ರು. ನಾನು ಮಾಡಿದ ಎಲ್ಲ ಆರೋಪಗಳು ಸತ್ಯ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ತನಿಖೆ ನಡೆಸಿದ್ರೆ ನಾನೇ ಸ್ವತಃ ಹಾಜರಾಗಿ ಸತ್ಯಾಸತ್ಯತೆ ಹೇಳಲು ಸಿದ್ಧ ಎಂದು ಸಂದೀಪ್ ಬಂಟ್ ಘೋಷಿಸಿದ್ರು. ಅವರಿಗೆ ಅಲ್ಲಿ ಹಣ ಏನೋ ಮಾಡ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಅವರು ಕೆಲವೊಂದು ಏರಿಯಾದಲ್ಲಿ ಯಾರನ್ನಾದ್ರೂ ಅಂಗಡಿಯವರ ಹತ್ರ ಸ್ಥಿತಿ ಸಿಗದಿದ್ರು ಕೂಡ ಅವರ ಹತ್ರ ಬರೆಸಿ ನನ್ನ ಹೆಸರನ್ನ ಸೇರಿಸಿ ನನ್ನನ್ನು ಕೂಡ ಆ ಪ್ರಕರಣದಲ್ಲಿ ದಾಖಲಿಸಿಕೊಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ನಾನು ಜಿಲ್ಲಾ ಪೊಲೀಸ್ ವರಿಷ್ಠರಲ್ಲಿ ಒಂದು ವಿನಂತಿ ಮಾಡ್ತೇನೆ. ನಾ ಹೇಳಿರುವಂತ ಎಲ್ಲ ಮಾತುಗಳು ಸತ್ಯ. ಈ ವಿಷಯದ ಬಗ್ಗೆ ನನ್ನ ಹತ್ರನೇ ಚರ್ಚೆ ಮಾಡಿದ್ದಾರೆ ನಾರಾಯಣ ಮತ್ತು ಮಂಜುನಾಥ್ ನಾಯ್ಕ ಅವರು. ಅದರ ನಂತರ ಕೆಲವು ದಿನಗಳ ಹಿಂದೆ ಸಿಪಿಐ ಮಠಪತಿ ಅವರು ಕೂಡ ನನ್ನ ಹತ್ರ ವಿಷಯ ಪ್ರಸ್ತಾಪ ಮಾಡಿ ಈ ರೀತಿ ಆಗಿದೆ. ನಾನು ಹೇಳ್ತೇನೆ ಅವರಿಗೆ, ನನಗೂ ಆ ವಿಷಯಕ್ಕೂ ಸಂಬಂಧ ಇಲ್ಲ. ನೀವು ಯಾವ ರೀತಿಯಿಂದ ಬೇಕಾದ್ರೂ ಏನ್ ಬೇಕಾದ್ರೂ ಮಾಡಬಹುದು ಹೇಳ್ಕೊಂಡು ಹೇಳಿದವಾಗ ನನಗೂ ಹೌದಾ ಅನ್ಕೊಂಡು ಕೇಳಿದ್ದಾರೆ. ಅದ್ರ ನಂತರ ಈಗ ಪದೇ ಪದೇ ಅದೇ ವಿಚಾರವನ್ನು ಇಟ್ಟುಕೊಂಡು ಎಲ್ಲ ಕಡೆ ಅವರ ಕರ್ತವ್ಯಕ್ಕೆ ನಾನೇನು ಅಡ್ಡಿಪಡಿಸೋದಿಲ್ಲ, ಅವ್ರ ಜವಾಬ್ದಾರಿಯನ್ನು ಅವ್ರು ನಿರ್ವಹಿಸಬೇಕು. ಆದ್ರೆ ಒಬ್ಬ ಸಿಪಿಐ ಅಂಕೋಲದ ಒಂದು ಆಫೀಸರ್ ಆಗಿ ಈ ವ್ಯಕ್ತಿಗಳು ಹೇಳದಂಗೆ ಕೇಳೋದು ನಮಗೆ ಸಮಂಜಸ ಅನಿಸ್ತಾ ಇಲ್ಲ. ಯಾಕಂದ್ರೆ ಪೊಲೀಸ್ ಇಲಾಖೆಯ ಜವಾಬ್ದಾರಿ ಕರ್ತವ್ಯಗಳನ್ನ ಅವ್ರು ನಿರ್ವಹಿಸಬೇಕಾದದ್ದು ಅವ್ರ ಕರ್ತವ್ಯ. ಆದ್ರೆ ಯಾರಾದ್ರೂ ಒಬ್ಬ ಓಸಿ ನಂಬರ್ ಚೀಟಿ ಹಿಡಿದ್ರೆ ಅದು ಯಾರಿಗೆ ಕೊಡ್ತಾರೆ ಅಲ್ಲೇ ಫೋನ್ ಕಾಲ್ ಮಾಡ್ಕೊಂಡು ಕನ್ಫರ್ಮ್ ಮಾಡ್ಕೊಳ್ತಾರೆ. ಮಂಜು ಕೊಡ್ತಾರೋ ಯಾರಿಗೆ ಕೊಡ್ತಾರೋ. ಅಷ್ಟು ಭ್ರಷ್ಟಾಚಾರವಾಗಿ ಅವ್ಯವಸ್ಥಿತವಾಗಿ ಒಂದು ವ್ಯವಸ್ಥೆಯನ್ನ ರೂಢಿಸಿಕೊಂಡಿದ್ದಾರೆ. ಹಿಂದೆ ನಮ್ಮ ಶ್ರೀಕಾಂತ್ ಅವರು ಸಿಪಿಐ ಇರಬೇಕಾದ್ರೆ ಅಂಕೋಲಾದಲ್ಲಿ ಸಂಪೂರ್ಣವಾಗಿ ಬಂದ್ ಹಿಂದಿಂದಲೂ ಬಂದಿತ್ತು. ಅವಾಗ ಇದೇ ಮಂಜುನಾಥ್ ನಾಯ್ಕ ಅವರು ತಾನು ಇದನ್ನ ಮಾಡದೆ ಅವರನ್ನ ಸ್ಟೇಷನ್ ಹೊರಗಟ್ಟಿದ್ದಾರೆ. ಯಾಕಂದ್ರೆ ನಾನು ಇರೋದಕ್ಕ ಇಲ್ಲಿ ಯಾವುದೇ ಅನಧಿಕೃತವಾದ ಚಟುವಟಿಕೆಗಳನ್ನು ನಡೆಸಲಿಕ್ಕೆ ಅವಕಾಶ ಕೊಡೋದಿಲ್ಲ. ಅದರ ನಂತರ ಇವರು ಸಾರ್ವಜನಿಕವಾಗಿ ಈಗಲೂ ಹೇಳ್ತಿದ್ದಾರೆ, ಮಠಪತಿ ಅವರನ್ನ ನಾನೇ ಇಲ್ಲಿ ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ ಬಂದಿದ್ದು, ಅವರು ನಾವು ಹೇಳ್ದಂಗೆ ಕೇಳ್ತಾರೆ, ಇವೆಲ್ಲವನ್ನ ನಾವು ಮಾಡ್ಲಿಕ್ಕೆ ಅವರು ಅವಕಾಶ ಮಾಡ್ಕೊಡ್ತಾರೆ ಹೇಳ್ಕೊಂಡು ಈಗ ಅವ್ರು ಹೇಳಿದ ಮಾತು ಈಗ ನಮಗೆ ಸತ್ಯ ಅನಿಸ್ತದೆ. ಯಾಕಂದ್ರೆ ಮಠಪತಿ ಅವ್ರು ಏನ್ ಹೇಳಿದ್ರು ಅದೇ ರೀತಿ ಒಳಗೆ ನಡ್ಕೊಳ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ನಾನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ಹಾಗೂ ನಾನು ಇಲ್ಲಿ ಹೇಳಿರುವಂತ ಮಾತೆಲ್ಲವೂ ಸತ್ಯ. ತಾವು ಯಾವ ರೀತಿಯಲ್ಲೂ ಯಾವುದೇ ಸಮಯದಲ್ಲೂ ಕೂಡ ನಾ ಈ ಹೇಳಿಕೆ ಬಗ್ಗೆ ನನಗೆ ವಿಚಾರ ಮಾಡಿದ್ರೆ ನಾನು ಬರ್ಲಿಕ್ಕೆ ಸಿದ್ಧನಿದ್ದೇನೆ. ಈ ಒಂದು ವಿಚಾರ ದಯವಿಟ್ಟು ಅಂಕೋಲಾದಲ್ಲಿ ನಿಲ್ಲಿಸಬೇಕಂತ ವಿನಂತಿಸಿಕೊಳ್ತೇನೆ. ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆಯ ಹೆಸರಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು 1655 ಸರ್ಕಾರಿ ಶಾಲೆಗಳನ್ನು ಮುಚ್ಚುವ ಪಟ್ಟಿ ಸರ್ಕಾರ ಸಿದ್ಧಪಡಿಸಿರುವುದು ವಿದ್ಯಾರ್ಥಿ ಪೋಷಕರಲ್ಲಿ ಆತಂಕ ಮೂಡಿಸಿದೆ ಎಂದು ಎಐಡಿಎಸ್ಒ ರಾಜ್ಯ ಕಾರ್ಯಕಾರಿ ಸದಸ್ಯ ವಿನಯ್ ಚಂದ್ರ ಆರೋಪಿಸಿದರು. ಕಾರವಾರ ನಗರದ ಪತ್ರಿಕಾ ಭವನದಲ್ಲಿ ಗುರುವಾರ ಪತ್ರಿಕಾಗೋಷ್ಠಿ ನಡೆಸಿದ ಅವರು, ಶಿರಸಿ ಶೈಕ್ಷಣಿಕ ಜಿಲ್ಲೆಯ 828 ಹಾಗೂ ಕಾರವಾರ ಶೈಕ್ಷಣಿಕ ಜಿಲ್ಲೆಯ 827 ಶಾಲೆಗಳು ಮ್ಯಾಗ್ನೆಟ್ ಯೋಜನೆಗೆ ಒಳಪಡುತ್ತಿವೆ ಎಂದರು. ಯಾವ ಶಾಲೆಯನ್ನ ಮ್ಯಾಗ್ನೆಟ್ ಶಾಲೆಯನ್ನಾಗಿ ಮಾಡಬೇಕು, ಯಾವ ಶಾಲೆಗಳನ್ನ ವಿಲೀನಗೊಳಿಸಬೇಕು ಎನ್ನುವುದರ ಪೂರ್ಣ ಪಟ್ಟಿ ಸರ್ಕಾರದ ಬಳಿ ಇದೆ. ಈ ಕ್ರಮ ಬಡ ಮಕ್ಕಳ ಶಿಕ್ಷಣ ಹಕ್ಕಿಗೆ ನೇರವಾದ ಹಾನಿ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯ ಸರ್ಕಾರವು ಗ್ರಾಮ ಪಂಚಾಯಿತಿಗೆ ಒಂದರಂತೆ ಒಟ್ಟು 6000 ಮ್ಯಾಗ್ನೆಟ್ ಶಾಲೆಗಳನ್ನ ಸ್ಥಾಪಿಸುವ ಗುರಿ ಹೊಂದಿದೆ. ಮೊದಲ ಹಂತದಲ್ಲಿ 800 ಸರ್ಕಾರಿ ಶಾಲೆಗಳನ್ನ ಮ್ಯಾಗ್ನೆಟ್ ಶಾಲೆಗಳಾಗಿ ಗುರುತಿಸಲಾಗಿದೆ. ಮ್ಯಾಗ್ನೆಟ್ ಯೋಜನೆಯ ನೆಪದಲ್ಲಿ 40,000ಕ್ಕೂ ಅಧಿಕ ಸರ್ಕಾರಿ ಶಾಲೆಗಳನ್ನ ಮುಚ್ಚಿ ವಿಲೀನಗೊಳಿಸಲು ಸರ್ಕಾರ ಮುಂದಾಗಿದೆ ಎಂದು ವಿನಯ್ ಚಂದ್ರ ಹೇಳಿದರು. ಶಾಲಾ ವಿಲೀನದ ಬಳಿಕ ಕಟ್ಟಡಗಳನ್ನ ಬೇರೆ ಕಾರ್ಯಗಳಿಗೆ ಬಳಸಲು ಸರ್ಕಾರ ಯೋಚಿಸಿದ್ದು, ಇದಕ್ಕಾಗಿ ಬೆಳಗಾವಿ ಅಧಿವೇಶನದಲ್ಲಿ ಮಸೂದೆ ಮಂಡಿಸುವ ಸಾಧ್ಯತೆ ಇದೆ ಎಂದು ತಿಳಿಸಿದ ಅವರು, ಸರ್ಕಾರ ಒಂದು ಶಾಲೆ ಮುಚ್ಚೋದಿಲ್ಲ ಎಂದು ಹೇಳುತ್ತಿದ್ರೆ ಅವರದೇ ದಾಖಲೆಗಳು ಅದಕ್ಕೆ ವಿರುದ್ಧವಾಗಿ ನಿಂತಿವೆ ಎಂದು ಅವರು ವಾಸ್ತವಾಂಶಗಳನ್ನ ಜನರಿಗೆ ತೋರಿಸೋದಾಗಿ
ಹೇಳಿದ್ರು. ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಉಪನ್ಯಾಸಕರಿಗೆ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಪಾಠ ಮಾಡಿಸುವ ರೀತಿಯಲ್ಲಿ ಸೇವಾ ನಿಯಮ ತಿದ್ದುಪಡಿ ಮಾಡಲು ಸರ್ಕಾರ ಯತ್ನಿಸುತ್ತಿದ್ದು, ಇದರ ಪರಿಣಾಮವಾಗಿ ಸಾವಿರಾರು ಪಿಯು ಕಾಲೇಜುಗಳಿಗೂ ಮುಚ್ಚುವ ಭೀತಿ ಇದೆ ಎಂದು ಅವರು ಎಚ್ಚರಿಸಿದರು. ಶಿಕ್ಷಣ ವ್ಯವಸ್ಥೆಯ ಮೇಲೆ ಸರ್ಕಾರ ನಡೆಸುತ್ತಿರುವ ಈ ಪ್ರಹಾರಕ್ಕೆ ವಿದ್ಯಾರ್ಥಿಗಳು, ಪಾಲಕರು, ಶಿಕ್ಷಕರು ಹಾಗೂ ಶಿಕ್ಷಣ ಪ್ರೇಮಿ ಜನತೆ ಒಗ್ಗೂಡಿ ಪ್ರತಿರೋಧ ಹೋರಾಟ ನಡೆಸಬೇಕು ಎಂದು ವಿನಯ್ ಚಂದ್ರ ಕರೆ ನೀಡಿದರು. ನಾವೇ ಯೋಚನೆ ಮಾಡೋಣ, ನಮ್ಮ ಪೇರೆಂಟ್ಸ್ ಆಗಿರ್ಲಿ ಅಥವಾ ಇವತ್ತು ಅಲ್ಲಿ ಕಳಿಸುವಂತ ಪೇರೆಂಟ್ಸ್ಗಳು ಯಾವ ಕಾನ್ಫಿಡೆನ್ಸ್ ಮೇಲೆ ಇವತ್ತು ಬಡ ವಿದ್ಯಾರ್ಥಿಗಳು ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಕಳಿಸುವಂತ ಪರಿಸ್ಥಿತಿ. ಇಲ್ಲಿ ಇವತ್ತು ಬಡವರಿಗೆ ಓದೋದಕ್ಕೆ ಇರುವಂತದ್ದು ಯಾವ್ದಪ್ಪ ಶಿಕ್ಷಣ ವ್ಯವಸ್ಥೆ ಅಂತ ಹೇಳಿದ್ರೆ ಪ್ರೈವೇಟ್ ಶಾಲೆಗಳಿಗಂತೂ ಹೋಗಕ್ಕಾಗಲ್ಲ. ಹಳ್ಳಿಯಲ್ಲಿ ಇರುವಂತವ್ರು ಬಡವರು ಅವ್ರು ಯಾರು ಕೂಡ ಪ್ರೈವೇಟ್ ಶಾಲೆಗಳಿಗೆ ಹೋಗಿ ಸಾವಿರಾರು ರೂಪಾಯಿ ಓದ್ಸಕ್ ಆಗಲ್ಲ. ಈಗ ಹಾಗಿದ್ರೆ ಸರ್ಕಾರದ ಜವಾಬ್ದಾರಿ ಬಡವರಿಗೆ ಶಿಕ್ಷಣನ ಖಾತ್ರಿ ಮಾಡೋದಾದ್ರೆ ಇವತ್ತು ಸರ್ಕಾರಿ ಸಂಸ್ಥೆಗಳನ್ನ ಬಲಪಡಿಸಬೇಕು, ಅದು ಸರ್ಕಾರದ ಜವಾಬ್ದಾರಿ. ಇದನ್ನ ವಿರೋಧಿಸಿ ಆಲ್ರೆಡಿ ಕರ್ನಾಟಕದಾದ್ಯಂತ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಒಂದೇ ಒಂದು ಗವರ್ನಮೆಂಟ್ ಸ್ಕೂಲ್ ಕ್ಲೋಸ್ ಆಗಬಾರ್ದು ಅಂತ ಇಲ್ಲಿ ಸರ್ಕಾರ ಹೇಳ್ತಾ ಇರೋದು. ಇತ್ತೀಚೆಗೆ ಎಜುಕೇಶನ್ ಮಿನಿಸ್ಟರ್ ಮತ್ತೆ ಹೇಳಿದ್ರು, ನಾವು ಒಂದೇ ಒಂದು ಗವರ್ನಮೆಂಟ್ ಸ್ಕೂಲ್ ನ ಕ್ಲೋಸ್ ಮಾಡ್ತಾ ಇಲ್ಲ ಅಂತ ಹೇಳಿ. ಇಲ್ಲಿ ಸರ್ ನಮ್ಮ ಇವತ್ತು ಇಡೀ 40,000 ಸ್ಕೂಲ್ ಪತ್ರಿಕಾಗೋಷ್ಠಿ ಮಾಡೋದ್ರ ಮೂಲಕ ಬಿಡುಗಡೆ ಮಾಡ್ತಾ ಇದೀವಿ. ಸೊ ನೀವೆಲ್ಲ ಗಮನಿಸಿದೀರಾ, ಲಾಸ್ಟ್ ಅಕ್ಟೋಬರ್ ತಿಂಗಳಲ್ಲಿ ಸರ್ಕ್ಯುಲರ್ ನ ಬಿಟ್ರು. ಅದರಲ್ಲಿ ಇವತ್ತು 800 ಗವರ್ನಮೆಂಟ್ ಸ್ಕೂಲ್ ನ KPS ಮ್ಯಾಗ್ನೆಟ್ ಶಾಲೆಗಳಾಗಿ ನಾವು ಮಾರ್ಪಾಡು ಮಾಡ್ತೀವಿ ಅಂತ ಹೇಳಿದ್ರು. ಅದಾದ್ಮೇಲೆ ಅದೇ ಅಕ್ಟೋಬರ್ ತಿಂಗಳಲ್ಲಿ 23ನೇ ತಾರೀಕು ಇನ್ನೊಂದು ಸರ್ಕ್ಯುಲರ್ ಬಂತು. ಅಲ್ಲಿ ಚನ್ನಪಟ್ಟಣ ಕಂಗ್ಳೂರಿನಲ್ಲಿ ಮ್ಯಾಗ್ನೆಟ್ ಶಾಲೆಗೆ ಮಾರ್ಪಾಡು ಮಾಡೋದ್ರ ಜೊತೆಗೆ ಸುತ್ತಮುತ್ತ ಇರ್ತಕ್ಕಂಥ 7 ಶಾಲೆಗಳನ್ನ ಅದ್ರ ಜೊತೆಗೆ ಮರ್ಜ್ ಮಾಡ್ಲಿಕ್ಕೆ ಹೋಗ್ತಾ ಇತ್ತು ಸರ್ಕಾರ. ಇವನ್ ಅಲ್ಲಿ ಇರ್ತಕ್ಕಂಥ ಜನಗಳು ಇವಾಗ ಆ ಶಾಲೆಗಳು ನಮ್ಮೂರಲ್ಲಿ ಇರ್ತಕ್ಕಂಥ ಶಾಲೆಗಳು ಉಳಿಬೇಕು, ಆ ಶಾಲೆಗೆ ನಾವು ಮಕ್ಕಳನ್ನ ಕಳ್ಸಲ್ಲ ಅಂತ ಹೇಳ್ಬಿಟ್ಟು ಸ್ಟ್ಯಾಂಡ್ ತಗೊಳ್ತಾ ಇದ್ದಾರೆ. ಇವನ್ ಗವರ್ನಮೆಂಟ್ ಇಂದಲ್ಲಿ ವಾಹನಗಳು ಬಿಟ್ಟರು ಸಹ ಅಲ್ಲಿ ಪೇರೆಂಟ್ಸ್ ಯಾರು ಸಹ ತಮ್ಮ ಮಕ್ಕಳನ್ನ ಕಳಿಸ್ತಾ ಇಲ್ಲ. ಆ ವಾಹನದಲ್ಲಿ ನಮ್ಮ ಮಕ್ಕಳು ಇದೇ ಶಾಲೆಯಲ್ಲಿ ಕಲಿಬೇಕು ಅಂತ ಹೇಳ್ತಾ ಇರೋದು. ಇಲ್ಲಿ ಗವರ್ನಮೆಂಟ್ ಹೇಳ್ತಾ ಇರೋದು ಮತ್ತೆ ಕ್ಲಾರಿಫೈ ಮಾಡ್ತಿದ್ರೆ ಸರ್ಕಾರಿ ಶಾಲೆಗಳನ್ನ ಮುಚ್ಚಲ್ಲ ಅಂತ ಹೇಳ್ಬಿಟ್ಟು. ಇಲ್ಲಿ ನಮ್ದಿರೋದು ನೀವು ಹೇಳೋದ್ರ ಜೊತೆಗೆ ಲಿಖಿತ ರೂಪದಲ್ಲಿ ಕೊಡಿ, ಶಾಲೆಗಳನ್ನ ಮುಚ್ಚಲ್ಲ ಅಂತ ಹೇಳ್ತಿದ್ದೀರಾ, ಅದನ್ನ ಲಿಖಿತ ರೂಪದಲ್ಲಿ ಕೊಡಿ ಅಂತ ನಾವ್ ಹೇಳ್ತಾ ಇದ್ದೀವಿ. ಇನ್ನೊಂದು ಇವಾಗ ಗೊತ್ತಿರ ಅವ್ರು ಹೇಳ್ತಾ ಇರೋದು 50ಕ್ಕೂ ಕಡಿಮೆ ಮಕ್ಕಳು ಇರ್ತಕ್ಕಂಥ ಶಾಲೆಗಳನ್ನ ನಾವು ಮರ್ಜ್ ಮಾಡ್ತಾ ಇದ್ದೀವಿ. ಇವತ್ತು 200-300 ಮಕ್ಕಳು ಇರ್ತಕ್ಕಂಥ ಶಾಲೆಗಳನ್ನು ಸಹ ಮರ್ಜ್ ಮಾಡ್ತಾ ಇದ್ದಾರೆ. ಎಷ್ಟೋ ಕಡೆಗೆ 400-500 ಸ್ಟೂಡೆಂಟ್ಸ್ ಇರ್ತಕ್ಕಂಥ ಶಾಲೆಗಳನ್ನು ಸಹ ಮರ್ಜ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಇವತ್ತು ಉತ್ತರ ಕನ್ನಡದಲ್ಲೂ ಸಹ ಆ ತರ ಸುಮಾರು ಶಾಲೆಗಳು ನಡೀತಾ ಇವೆ. ಪತ್ರಿಕಾಗೋಷ್ಠಿಯಲ್ಲಿ ಎಐಡಿಎಸ್ಒ ಜಿಲ್ಲಾ ಸಂಚಾಲಕಿ ಶಶಿಕಲಾ ಮೇಟಿ ಇದ್ದರು. ಐಸಿಡಿಎಸ್ ತಾಯಿ ಶಿಶು ಮರಣ ಹಾಗೂ ಅಪೌಷ್ಟಿಕತೆ ನಿವಾರಿಸುವ ದೂರದೃಷ್ಟಿಯ ಯೋಜನೆಯಾಗಿದ್ದು 69,922 ಅಂಗನವಾಡಿ ಕೇಂದ್ರಗಳಿಂದ 40 ಲಕ್ಷಕ್ಕೂ ಹೆಚ್ಚು ಮಹಿಳೆಯರು ಮತ್ತು ಮಕ್ಕಳಿಗೆ ಅನುಕೂಲವಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯವರ ವತಿಯಿಂದ ಆಯೋಜಿಸಲಾಗಿದ್ದ ಕರ್ನಾಟಕದಲ್ಲಿ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯ ಸುವರ್ಣ ಮಹೋತ್ಸವ ಹಾಗೂ ಮಕ್ಕಳ ದಿನಾಚರಣೆಯ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಮಹತ್ವಾಕಾಂಕ್ಷಿ ಯೋಜನೆಗಳನ್ನ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಅಂಗನವಾಡಿ ಕೇಂದ್ರಗಳಲ್ಲಿ ಕಾರ್ಯನಿರ್ವಹಿಸುವ ಕಾರ್ಯಕರ್ತೆಯರು ಹಾಗೂ ಸಹಾಯಕರು ಪ್ರಾಮಾಣಿಕ ಸೇವೆ ಸಲ್ಲಿಸುತ್ತಿದ್ದು ಮಕ್ಕಳ ಆರೈಕೆಯಲ್ಲಿ ನಿರಂತರವಾಗಿ 2ನೇ ತಾಯಿಯಂತೆ ಎಂದು ಮುಖ್ಯಮಂತ್ರಿಗಳು ಅಭಿನಂದಿಸಿದರು. ಇದು ಉದಾತ್ತವಾದ ಕೆಲಸ. ಮಕ್ಕಳು ದೇಶದ ಮುಂದಿನ ಭವಿಷ್ಯ. ಐಸಿಡಿಎಸ್ ಕಾರ್ಯಕ್ರಮದಿಂದ ಶಿಶು ಹಾಗೂ ತಾಯಿ ಮರಣ ಗಣನೀಯವಾಗಿ ಕಡಿಮೆಯಾಗಿದೆ. ವಿವಿಧೋದ್ದೇಶ ಸಹಕಾರ ಸಂಘವನ್ನ ಪ್ರಾರಂಭಿಸಲಾಗುತ್ತಿದ್ದು ಮುಂದಿನ ದಿನಗಳಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಸಹಾಯ ಮಾಡಲಿ ಎಂದು ಮುಖ್ಯಮಂತ್ರಿಗಳು ಹಾರೈಸಿದರು. ಮಹಿಳೆಯರು ಆರ್ಥಿಕವಾಗಿ ಹಾಗೂ ಸಾಮಾಜಿಕವಾಗಿ ಸ್ವಾವಲಂಬಿಗಳಾಗದೆ ಹೋದ್ರೆ ಸಮಾಜ ಮುಂದುವರಿಯೋದು ಕಷ್ಟ. ಸಮಾಜದಲ್ಲಿ ಅಸಮಾನತೆ ಇದ್ದು ಮಹಿಳೆಯರು ಕೂಡ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದರು. ಇತ್ತೀಚಿನ ವರ್ಷಗಳಲ್ಲಿ ಮಹಿಳೆಯರು ಸುಶಿಕ್ಷಿತರಾಗುತ್ತಿರುವುದು ಸಂತಸದ ಸಂಗತಿ. ಮಹಿಳೆಯರಲ್ಲಿ 100% ಸಾಕ್ಷರತೆ ಬರಬೇಕಲ್ಲದೆ ವೈಚಾರಿಕ ಹಾಗೂ ವೈಜ್ಞಾನಿಕ ಜ್ಞಾನ ಬರಬೇಕಿದೆ ಎಂದರು. ಐಸಿಡಿಎಸ್ ಕೇಂದ್ರ ಸರ್ಕಾರದ ಕಾರ್ಯಕ್ರಮವಾದ್ರೂ ರಾಜ್ಯ ಸರ್ಕಾರ ಹೆಚ್ಚಿನ ಅನುದಾನ ಕೊಡ್ತಿದೆ. ಕೇಂದ್ರದಿಂದ 2,700 ರೂಪಾಯಿ ಬಂದ್ರೆ ರಾಜ್ಯ ಸರ್ಕಾರ 8,500 ಒದಗಿಸುತ್ತಿದೆ. ಇಡೀ ದೇಶದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರಿಗೆ ಹೆಚ್ಚಿನ ಗೌರವಧನವನ್ನ ಕರ್ನಾಟಕ ಸರ್ಕಾರ ನೀಡುತ್ತಿದೆ ಎಂದರು. ಐಸಿಡಿಎಸ್ ಕಾರ್ಯಕ್ರಮವನ್ನ ಪರಿಣಾಮಕಾರಿಯಾಗಿ ಜಾರಿ ಮಾಡಿರುವ ರಾಜ್ಯಗಳಲ್ಲಿ ದೇಶದಲ್ಲಿಯೇ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿದೆ. ಮಹಿಳೆಯರಿಗೆ ಶಕ್ತಿ ಯೋಜನೆ ಜಾರಿಯಾದ ಮೇಲೆ ಉದ್ಯೋಗಕ್ಕೆ ಹೋಗುವ
ಹೊಂದಿರುವ ಮಹಿಳೆಯರ ಪಾಲು 23% ಇದ್ರೆ ಗ್ರಾಮೀಣ ಭಾಗದಲ್ಲಿ 21% ಹೆಚ್ಚಾಗಿದೆ. ಶಕ್ತಿ ಮತ್ತು ಗೃಹಲಕ್ಷ್ಮಿ ಯೋಜನೆ ಜಾರಿಯಾದ ಮೇಲೆ ತಲಾ ಆದಾಯದಲ್ಲಿ ಕರ್ನಾಟಕ ದೇಶದಲ್ಲಿಯೇ ಮೊದಲ ಸ್ಥಾನದಲ್ಲಿದೆ ಎಂದರು. ಮುಂದಿನ ದಿನಗಳಲ್ಲಿ ಮಕ್ಕಳು ತಾಯಂದಿರ ಅಪೌಷ್ಟಿಕತೆ ತೊಲಗಿಸಿ ತಾಯಿ ಮತ್ತು ಶಿಶು ಮರಣ ಪ್ರಮಾಣವನ್ನ ಕಡಿಮೆ ಮಾಡಲಾಗುವುದು ಎಂದರು. ರಾಜ್ಯದ ಒಟ್ಟು 5,000 ಅಂಗನವಾಡಿ ಕೇಂದ್ರಗಳಲ್ಲಿ ಎಲ್ಕೆಜಿ, ಯುಕೆಜಿ ತರಗತಿಗಳನ್ನ ಪ್ರಾರಂಭಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಈ ತರಗತಿಗಳನ್ನ ಇನ್ನೂ ಹೆಚ್ಚಿನ ಕೇಂದ್ರಗಳಲ್ಲಿ ಪ್ರಾರಂಭಿಸಲಾಗುವುದು. ಇದೇ ಸಂದರ್ಭದಲ್ಲಿ ಮಹಿಳೆಯರ ರಕ್ಷಣೆ ಹಾಗೂ ಭದ್ರತೆಯನ್ನ ಖಾತ್ರಿಪಡಿಸುವ ಅಕ್ಕ ಪಡೆಯನ್ನ ಲೋಕಾರ್ಪಣೆಗೊಳಿಸಲಾಗಿದೆ ಎಂದರು. ಇವತ್ತು ಕರ್ನಾಟಕ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯ ಸುವರ್ಣ ಮಹೋತ್ಸವ ಆಚರಣೆ ಮಾಡೋದ್ರ ಜೊತೆಗೆ ಮಕ್ಕಳ ದಿನಾಚರಣೆ, ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ, ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆಗಳ ಲೋಕಾರ್ಪಣೆಯನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ನಾನು ಮೊದಲಿಗೆ ಈ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯ ಸುವರ್ಣ ಮಹೋತ್ಸವದ ಶುಭಾಶಯಗಳನ್ನು ರಾಜ್ಯದ ಎಲ್ಲ ಜನತೆಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅಕ್ಟೋಬರ್ 2, 2025ಕ್ಕೆ 50 ವರ್ಷಗಳು ತುಂಬಿರ್ತಕ್ಕಂಥ ICDS ಪ್ರೋಗ್ರಾಮ್ ಇದು. ಶ್ರೀಮತಿ ಇಂದಿರಾ ಗಾಂಧಿಯವರು ಈ ದೇಶದ ಪ್ರಧಾನಮಂತ್ರಿಯಾಗಿದ್ದಾಗ ಬಹಳ ದೂರದ ಆಲೋಚನೆಯನ್ನ ಮಾಡಿ ICDS ಕಾರ್ಯಕ್ರಮವನ್ನ ಜಾರಿಗೆ ಕೊಡ್ತಾರೆ. ಕಾರಣ ಯಾಕಪ್ಪ ಅಂತಂದ್ರೆ 70ರ ದಶಕದಲ್ಲಿ ಪೌಷ್ಟಿಕ ಆಹಾರದಿಂದ ನರಳ್ತಾ ಇದ್ದಂತ ಮಹಿಳೆಯರು ಮತ್ತು ಮಕ್ಕಳು, ಅದರ ಜೊತೆಗೆ ಶಿಕ್ಷಣ ಮತ್ತು ಆರೈಕೆ, ಶಿಶು ಮರಣ, ತಾಯಂದಿರ ಮರಣ ಇದು ಹೆಚ್ಚಾಗಿದ್ದಂತ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನ ಜಾರಿಗೆ ಕೊಡ್ತಾರೆ. ಇದರ ಉದ್ದೇಶ ಈಗಾಗಲೇ ಪ್ರಸ್ತಾಪ ಮಾಡದಂತೆ ಅಪೌಷ್ಟಿಕತೆ, ಶಿಶು ಮರಣದಂತ ಗಂಭೀರವಾದಂತ ಸಲಹೆ, ಗಂಭೀರವಾದಂತ ಸಮಸ್ಯೆ ಮತ್ತೆ ತಾಯಂದಿರ ಅಪೌಷ್ಟಿಕತೆ ಮತ್ತು ಮರಣ ಇವುಗಳನ್ನ ತಡೆಗಟ್ಟಬೇಕು, ಕಡಿಮೆ ಮಾಡಬೇಕು ಅಂತಕ್ಕಂಥದ್ದು ಉದ್ದೇಶ. ಅದಕ್ಕೋಸ್ಕರನೇ ಶ್ರೀಮತಿ ಇಂದಿರಾ ಗಾಂಧಿಯವರು ಬಹಳ ದೂರದೃಷ್ಟಿಯನ್ನ ಇಟ್ಟುಕೊಂಡು ಇವರೆಲ್ಲರ ಆರೋಗ್ಯ ಕಾಪಾಡಬೇಕು, ಮರಣವನ್ನ ತಪ್ಪಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಜಾರಿಗೆ ಕೊಡ್ತಾರೆ. ಹಳಿಯಾಳ ಕ್ಷೇತ್ರದ ಅಭಿವೃದ್ಧಿಗಾಗಿ ಸರ್ಕಾರದಿಂದ ವಿಶೇಷವಾಗಿ ನೀಡಲ್ಪಟ್ಟ ಶಾಸಕರ ಅನುದಾನದಲ್ಲಿ 11 ಕೋಟಿ ರೂಪಾಯಿಗಳನ್ನ ನಾನು ದಾಂಡೇಲಿಯ ಅಭಿವೃದ್ಧಿ ಕೆಲಸಗಳಿಗಾಗಿ ನೀಡಿದ್ದೇನೆ. ಈ ಹಣದಲ್ಲಿ ಸುಮಾರು 26 ವಿವಿಧ ಅಭಿವೃದ್ಧಿ ಕೆಲಸಗಳು ನಡೆಯುತ್ತಿವೆ ಎಂದು ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಶಾಸಕ RV ದೇಶಪಾಂಡೆ ತಿಳಿಸಿದರು. ದಾಂಡೇಲಿಗೆ ಆಗಮಿಸಿದ ಅವರು ಮಾಧ್ಯಮದವರ ಜೊತೆ ಮಾತನಾಡುತ್ತಾ, ದಾಂಡೇಲಿ ಬೆಳೆಯುತ್ತಿರುವ ನಗರ, ಈ ನಗರದ ಅಭಿವೃದ್ಧಿಗಾಗಿ ಸಾಕಷ್ಟು ಹಣವನ್ನ ತರಲಾಗಿದೆ, ಸಾಕಷ್ಟು ಕೆಲಸಗಳು ನಡೆಯುತ್ತಿದೆ. ಬೆಳೆಯುತ್ತಿರುವ ನಗರವಾಗಿದ್ದರಿಂದ ಅಷ್ಟೇ ಸಮಸ್ಯೆಗಳು ಕೂಡ ಇವೆ. ಅದಕ್ಕೆ ನಗರಸಭೆ ಕೂಡ ಹಲವು ಯೋಜನೆಗಳನ್ನ ಹಾಕಿಕೊಳ್ಬೇಕಿದೆ. ಜೊತೆಗೆ ಸಾರ್ವಜನಿಕರ ಸಹಕಾರದ ಅಗತ್ಯವೂ ಇದೆ. ಪ್ರವಾಸೋದ್ಯಮ ನಗರವಾಗಿ ಬೆಳೆಯುತ್ತಿರುವ ದಾಂಡೇಲಿ ಸುಮಾರು 200ಕ್ಕೂ ಹೆಚ್ಚು ಹೋಮ್ ಸ್ಟೇ, ರೆಸಾರ್ಟ್ಗಳನ್ನ ಹೊಂದಿದ್ದು ಪ್ರಮುಖ ಉದ್ಯಮವಾಗಿರುವ ಪ್ರವಾಸೋದ್ಯಮದ ಮಾಲಕರು ಕೂಡ ಈ ನಗರದ ಅಭಿವೃದ್ಧಿ ಮತ್ತು ಮೂಲ ಸೌಕರ್ಯಗಳನ್ನ ಒದಗಿಸುವಲ್ಲಿ ಒಂದಿಷ್ಟು ಜವಾಬ್ದಾರಿಯನ್ನ ನಿರ್ವಹಿಸಬೇಕಿದೆ ಎಂದರು. ಕೆಲ ವರ್ಷಗಳ ಹಿಂದಷ್ಟೇ ತಾಲೂಕಾದ ದಾಂಡೇಲಿಗೆ ಹಲವು ಯೋಜನೆಗಳನ್ನ ಇಲಾಖಾ ಕಟ್ಟಡಗಳನ್ನ ತರಲಾಗಿದೆ. ಸರ್ಕಾರಿ ಪದವಿ ಕಾಲೇಜಿನಲ್ಲಿ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೆಲಸ ನಡೆಯುತ್ತಿದೆ. RTO ಕಾರ್ಯಾಲಯ ನಿರ್ಮಾಣಗೊಂಡಿದೆ. ನಗರದ ಮುಖ್ಯ ರಸ್ತೆಯ ನಿರ್ಮಾಣಕ್ಕೂ ಕ್ರಮ ಕೈಗೊಳ್ಳಲಾಗಿದೆ. ನಗರದ ಅಭಿವೃದ್ಧಿಗೆ ನಗರಸಭೆಯ ಜವಾಬ್ದಾರಿ ಪ್ರಮುಖವಾಗಿದೆ. ಜೊತೆಗೆ ಸಾರ್ವಜನಿಕರ ಸಹಭಾಗಿತ್ವ ಕೂಡ ಅಷ್ಟೇ ಅವಶ್ಯವಿದೆ ಎಂದರು. ಪಟ್ಟಣ ಮೂಲ ಸೌಕರ್ಯ ಮಹತ್ವದ್ದು. ಆದ್ರೆ ದಾಂಡೇಲಿ ಯಾವ ಪ್ರಮಾಣದಲ್ಲಿ ಬೆಳೀತಾ ಇದೆ, ಅದ್ರ ಜೊತೆ ಸಮಸ್ಯೆಗಳು ಬೆಳೀತಾ ಇವೆ. ಮೂಲಭೂತ ಸೌಕರ್ಯಗಳು ನಿರ್ಮಾಣ ಆಗಬೇಕು. ಪ್ರವಾಸೋದ್ಯಮ ದಾಂಡೇಲಿ ಜೋಡ ಭಾಗ ಕೇವಲ ದೇಶ ಅಲ್ಲ, ವಿದೇಶಿಗಳು ಸಹ ಆಕರ್ಷಣೆ ಮಾಡ್ತಾ ಇದೆ. ಇಲ್ಲಿ ಎಷ್ಟು ರಿಸಾರ್ಟ್ ಅದಾವ ಗೊತ್ತಿಲ್ಲ, ಮೂರ ಮೇಲೆ ಇರ್ಬೋದು ಅಂತ ನಾವು ಭಾವಿಸ್ತೇವೆ. 200 ರಿಸಾರ್ಟ್ ಇವೆ, ಅವ್ರ ಮೇಲೆ ಕೆಲವು ಜವಾಬ್ದಾರಿ ಇವೆ. ದಾಂಡೇಲಿ ಪಟ್ಟಣದ ಅಭಿವೃದ್ಧಿಗೆ ಸಹಕರಿಸಿ, ಯಾಕಂದ್ರೆ ಎಲ್ಲ ಯಾರು ಟೂರಿಸ್ಟ್ ಬರ್ತಾರೆ ಅವ್ರು ದಾಂಡೇಲಿ ಹಲ್ಯಾಳ ಆಯ್ದ ಹೋಗ್ಬೇಕಾದ್ರೆ, ಹಾಗೆ ದಾಂಡೇಲಿ CMC ವಿಚಾರ ಮಾಡಬೇಕು ಯಾವ ಪ್ರಕಾರ ಮೂಲಭೂತ ಸೌಕರ್ಯ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ಇವರು ಆದಾಯಗಳು ನೀವೇ ಅಷ್ಟೇ ನಿರ್ಮಾಣ ವೆಚ್ಚತೆ. ಹಾಗಾಗಿ ನನಗೇನು ಗ್ರ್ಯಾಂಟ್ ಕೊಟ್ಟಿದ್ರು ಸರ್ಕಾರದಿಂದ, ನನಗೇನು ಗ್ರ್ಯಾಂಟ್ ಸಿಕ್ಕಿತ್ತು MLA, ಅದರಲ್ಲಿ 11 ಕೋಟಿ ಗ್ರ್ಯಾಂಟ್ ನಾನು ದಾಂಡೇಲಿ ಪಟ್ಟಣಕ್ಕೆ ಕೊಡ್ತಾ ಇದ್ದೇನೆ. ಇದರಿಂದ 26 ಬೇರೆ ಬೇರೆ ಕಾಮಗಾರಿಗಳು, ಮುಖ್ಯವಾಗಿ ರಸ್ತೆಗಳು ದಾಂಡೇಲಿ ಶಾಸಕರ ಅನುದಾನದಲ್ಲಿ ಮಾಡ್ತಾ ಇದ್ದೇವೆ. ಅದರ ಪಟ್ಟಿ ಕಮಿಷನರ್ ಕಾಪಿ ಮಾಡಿ ಎಲ್ಲ ಪ್ರೊಡ್ಯೂಸರು ಕೂಡಿ, ಯಾಕಂದರೆ ಇದು ಅವಶ್ಯಕತೆ ಇದೆ. ಮತ್ತು ಮುಂದೆ
ಸರ್ಕಾರದಿಂದ ಅನುದಾನ ಬಂದರೆ ಇನ್ನೂ ಹೆಚ್ಚಿನ ಸಹಕಾರ ಮಾಡಲಿಕ್ಕೂ ಸಹ ಪ್ರಯತ್ನ ಮಾಡಲಾಗುವುದು. ನಮಸ್ಕಾರ. ಈ ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷ ಅಶ್ಫಾಕ್ ಶೇಖ್, ತಹಶೀಲ್ದಾರ್ ಶೈಲೇಶ್ ಪರಮಾನಂದ್, ಪೌರಾಯುಕ್ತ ವಿವೇಕ್ ಬನ್ನೆ, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಟಿಸಿ ಹಾದಿಮನಿ ಮುಂತಾದವರು ಇದ್ದರು. ಗ್ಲೋಬಲ್ ಹಾರ್ಟ್ ಫೌಂಡೇಶನ್ ಪುಣೆ ಹೃದ್ರೋಗಿಗಳಿಗೆ ಕಾರವಾರದಲ್ಲಿ ಚಿಕಿತ್ಸೆ ಲಭ್ಯ. ಬಹುಜನರ ಬೇಡಿಕೆಯ ಮೇರೆಗೆ ಕಳೆದ 25 ವರ್ಷಗಳಿಂದ ಸುಮಾರು 30,000 ಹೃದ್ರೋಗಿಗಳಿಗೆ ಚಿಕಿತ್ಸೆ ನೀಡಿದ ಪ್ರತಿಷ್ಠಿತ ಸಂಸ್ಥೆ ಪುಣೆಯ ಗ್ಲೋಬಲ್ ಹಾರ್ಟ್ ಫೌಂಡೇಶನ್ ವತಿಯಿಂದ ಹೃದಯ ಚಿಕಿತ್ಸಾ ಶಿಬಿರವು ನಡೆಯಲಿದೆ. ಇದೇ ಬರುವ ಡಿಸೆಂಬರ್ 6 ಶನಿವಾರ ಹಾಗೂ ಡಿಸೆಂಬರ್ 7 ಭಾನುವಾರದಂದು ಕಾರವಾರದ ಹೋಟೆಲ್ ಪ್ರೀಮಿಯರ್ ರೆಸಿಡೆನ್ಸಿ 2ನೇ ಮಹಡಿಯಲ್ಲಿ ಬೆಳಿಗ್ಗೆ 6 ಗಂಟೆಯಿಂದ ಶಿಬಿರ ಆರಂಭವಾಗಲಿದೆ. ಮನೆ ಬಾಗಿಲಲ್ಲಿ ಚಿಕಿತ್ಸೆ ನೀಡಿ 3D ವ್ಯಾಸ್ಕ್ಯುಲರ್ ಟೆಕ್ ಮೂಲಕ ಸ್ಕ್ಯಾನಿಂಗ್, ಆಯುರ್ವೇದಿಕ ಔಷಧದಿಂದಲೇ ಹೃದಯ ಸಂಬಂಧಿ ಕಾಯಿಲೆ ನಿವಾರಣೆ, ಮಯೋಡ್ರಾಪ್ಸ್ ಎಕ್ಸೆಲ್ ಔಷಧವೂ ಲಭ್ಯ. ಇದು ಕಾರವಾರದಲ್ಲಿ ನಡೆಯುವ 7ನೇ ವರ್ಷದ ಶಿಬಿರವಾಗಿದೆ. ಸೀಮಿತ ಜನರಿಗೆ ಮಾತ್ರ ಅವಕಾಶ ಲಭ್ಯವಾಗಲಿದ್ದು, ಹೆಸರು ನೋಂದಾವಣೆಗಾಗಿ ಸಂಪರ್ಕಿಸಿ ಜಗದೀಶ್ ನಾಯ್ಕ್, ಮೊಬೈಲ್ ನಂಬರ್ 7020642285. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ.
ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.